ಕಾದಿದೆ, ಆ ಗೀತಾ ಅಪಾಯ ಕಾದಿದೆ. ಅದೊಂದು ಡೈಲಾಗ್ ಹೇಳೋದು ಬಿಟ್ರೆ ಬರೇ ಏನ್ ಮಾಡಿಲ್ಲ ನೀನು. ಅವಳಿಗೆ ಕಾಟ ಕೊಡ್ಬೇಕು ಅಂತ ತಿಕ್ಲಂತರ ಆಡ್ತಿದ್ದ ನಿನ್ನನ್ನೇ ಕೊಚ್ಚೆಗೆ ಹಾಕ್ಬಿಟ್ಲಲ್ಲ ಅವಳು. ಇಲ್ಲ ಮಾಮ, ನನ್ನ ಕೈಯಲ್ಲಿ ಇದನ್ನೆಲ್ಲ ಸಹಿಸೋಕ್ ಆಗ್ತಾ ಇಲ್ಲ. ಹಾಗಂತ ಬೇರೆ ಏನ್ ಮಾಡೋಕ್ ಆಗ್ತಿಲ್ವಲ್ಲ ವಿಜಿ. ಅವಳನ್ನ ಗಲೀಜು ಅಂತಂದ್ರೆ ನಮ್ ಕೈಲೇ ಗಲೀಜು ಕ್ಲೀನ್ ಮಾಡಿಸ್ತಾಳೆ, ಅವಳನ್ನ ಕಸ ಅಂತಂದ್ರೆ ನಮ್ ಕೈಲೇ ಕಸ ಗುಡಿಸ್ತಾಳೆ. ಮಾರಿ ಹಾಕ್ತಾಳೆ ಹೊರತು ಸಾರಿ ಅನ್ನೋ ಶಬ್ದನೇ ಅವಳ ಬಾಯಿಂದ ಬರಲ್ವಲ್ಲ ವಿಜಿ. ಹೀಗಿರುವಾಗ ಎಲ್ಲಾ ಕಡೆ ಗೀತಾನೇ ಗೆಲ್ತಾ ಹೋಗ್ತಾ ಇದ್ದಾಳೆ. ಸೇಮ್ ಡೈಲಾಗ್ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಸಣ್ಣ ಸಣ್ಣ ವಿಷಯಗಳಿಂದ ನಾವ್ ಹೇಗ್ ತಪ್ಪಿಸ್ಕೊಬೇಕು ಅಂತ ಯೋಚನೆ ಮಾಡಬಾರ್ದು. ಮತ್ತೆ ದೊಡ್ಡದಾಗಿ ನಾವೇ ಒಂದು ಡೇಂಜರ್ ತಂದು ಅದ್ರಲ್ಲಿ ಗೀತನ ಕಟ್ಟಾಕಿ ಅವಳನ್ನ ಕುಯ್ಯೋ ಮರೋ ಅನ್ನೋ ತರ ಮಾಡ್ಬೇಕು. ಏನ್ ಮಾಡ್ತೀಯ? ನನ್ ಮೊಬೈಲ್ ಕೊಡು. ಬೇಡ ಬೇಡ, ನಾನು ಕೋಪದಲ್ಲಿ ಅದನ್ನು ಹೊಡೆದಾಕ್ಬೇಡ. ಮಾಮ ಸುಮ್ನೆ ಕೊಡು. ಬಿಜಿ ಕಣ. ಹೇಳೋ ಮಗ, ವಿಷಯ ಗೊತ್ತಾಯ್ತಾ? ಎಲ್ಲ ಲೈವ್ ಅಲ್ಲಿ ನೋಡಿದ್ವಿ ಮಗ. ನೀನು ನಿಮ್ಮಮ್ಮ ಸ್ಲಮ್ಮಲ್ಲಿ ಕಸ ಗುಡಿಸ್ತಾ ಇದ್ರೆ ಆ ಗೀತಾ ಲಿಮಿಟ್ ದಾಟಿ ಹೋಗ್ತಿದ್ದಾಳೆ. ಅದಕ್ಕೆ ಏನಾದ್ರೂ ಮಾಡ್ಬೇಕಲ್ವಾ ಗುರು? ಇಲ್ಲಿದ್ಕೊಂಡು ನಾನೇನು ಮಾಡಕ್ ಆಗಲ್ಲ, ಅಲ್ಲಿದ್ಕೊಂಡು ನೀವು ಮಾಡಿ. ಅದನ್ನ ಹೇಳೋದಕ್ಕೆ ನಾನು ಫೋನ್ ಮಾಡಿದ್ದು. ಹೇಳು ಮಗ, ನೀನ್ ಹೇಳಿದ್ರೆ ಪ್ರಾಣ ಕೊಡೋಕು ರೆಡಿ. ಲೌಡ್ ಸ್ಪೀಕರ್ ಆನ್ ಮಾಡೋ, ಮಿಕ್ಕವರೆಲ್ಲ ಕೇಳ್ಕೊಂಡ್ಲಿ. ಹತ್ವಾಲ್ ಗುಡಿ ಬಂಡೆ ಗೊತ್ತು ತಾನೆ? ಮಗ ಅವನ್ ಕಾಂಟ್ಯಾಕ್ಟ್ ಅಲ್ಲಿ ನಮ್ ಸ್ಟೇಟ್ಗೆ ಸಂಬಂಧ ಪಡೆದವ್ರು ಈ ಕೆಲಸ ಮಾಡ್ಬೇಕು. ಅವರಿಗೆ ನಮ್ ಗುರ್ತಿರಬಾರ್ದು, ಅವರಿಗೆ ನಮ್ ಪರಿಚಯನೂ ಇರಬಾರ್ದು. ಕೆಲ್ಸ ಮಾತ್ರ ಆಗ್ತಾ ಹೋಗ್ಬೇಕು. ಏನ್ ಹೇಳ್ಬೇಕು ವಿಜಯ್? ಗಮನ ಇಟ್ಟು ಕೆಲ್ಸ್ಕೊಳ್ಳಿ. ವಿಜಿ, ಇದೆಲ್ಲ ಯಾವಾಗ ಆಗ್ಬೇಕಂತೀಯೋ? ಈಗ್ಲೇ ಇನ್ ಅರ್ಧ ಗಂಟೆಯಲ್ಲಿ ಈ ಕೆಲಸ ಮುಗ್ದೋಗ್ಬೇಕು. ಗೀತಾ ನಾವು ಬೀಸೋ ಬಲೆಯಲ್ಲಿ ಸಿಕ್ಕಾಕೊಂಡಿರ್ಬೇಕು. ವಿಜಿ, ಈ ಕೆಲಸ ನಾವೇ ಮಾಡ್ಬೋದಲ್ವಾ? ಬೇಡ, ನಿಮ್ಮೆಲ್ರ ಮುಖನೂ ಆ ಗೀತಾಗ್ ಗೊತ್ತು. ಅದಕ್ಕೆ ಪರಿಚಯ ಇಲ್ದವ್ರು ಮಾತ್ರ ಈ ಕೆಲಸ ಮಾಡಿದ್ರೆ ನಮ್ ಕೈಗೆ ಹೋಲ್ಡ್ ಸಿಗುತ್ತೆ. ಆಮೇಲೆ ನಾನ್ ಆಡಿದ್ದೆ ಆಟ. ಒಟ್ನಲ್ಲಿ ಗೀತಾ ಇವತ್ತು ನರಕ ನೋಡ್ಲೇಬೇಕು. ಮೊದ್ಲು ಈ ಕೆಲಸ ಮಾಡಿ ಮುಗಿಸಿ, ದುಡ್ಡು ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ. ವಿಜಿ ವಿಜಿ, ಅದೇನೋ ಹತ್ವಾಲ್ ಗುಡಿ ಬಂಡೆ ಆ ಹೆಸರು ಹೇಳ್ತಿದ್ದಿ ನೀನು. ರಿಸ್ಕ್ ಅಲ್ವೇನೋ ಇದೆಲ್ಲ? ಎಂತ ರಿಸ್ಕ್ ಆದ್ರೂ ಪರವಾಗಿಲ್ಲ ಮಾಮ. ಕೊಡೋ ದುಡ್ಡಿಗೆ ಸರಿಯಾಗಿ ಕೆಲಸ ಮಾಡೋನು ಅವನೊಬ್ನೇ. ಗೀತಾಗೆ ನಮ್ ತಾಕತ್ತೇನು ಅಂತ ತೋರ್ಸೋ ಟೈಮ್ ಇದು. ಇಷ್ಟೆಲ್ಲ ಇನ್ಸೆಟ್ ನ ಸಹಿಸ್ಕೊಂಡ್ ಬದುಕೋಕಾಗಲ್ಲ. ಅವತ್ತೇ ಹೊಸ್ಕಾಕ್ಬೇಕಾಗಿದ್ದ ಇಲ್ಲಿ ಆ ಗೀತಾ ಬಿಟ್ಕೊಂಡ್ ಬಂದಿದ್ದಕ್ಕೆ ಹುಲಿ ತರ ಪೋಸ್ ಕೊಡ್ತಿದ್ದಾಳೆ. ಇನ್ ಸುಮ್ನೆ ಮಾತೇ ಇಲ್ಲ. ಆದ್ರೂ ಇದು ತುಂಬಾ ತುಂಬಾ ದೊಡ್ಡ ಡೇಂಜರ್ ಕಣ. ಇದು ಡೇಂಜರ್ ಅವಳಿಗೆ, ನಮ್ಗಲ್ಲ. ಈಗ್ಲೂ ನಾವು ಸುಮ್ನಿದ್ರೆ ನಮಗ್ ಮರ್ಯಾದೆ ಇರಲ್ಲ. ನನ್ನ ನಿರ್ಧಾರ ಸರಿಯಾಗಿದೆ ಮಾಮ. ಗೀತಾ, ನಿನ್ನ ಕಥೆ ಇಲ್ಲಿಗೆ ಮುಗೀತು. ಇನ್ನು ನಿನ್ನನ್ನು ಆ ದೇವರು ಕಾಪಾಡಕ್ಕಾಗಲ್ಲ. ಅವಳೇನಾದ್ರೂ ಬಂದ್ರೆ ಯಾವ ಕಾರಣಕ್ಕೂ ಅವಳಿಗೆ ಸದ್ಗತಿ ಕೊಡಬೇಡ. ಥ್ಯಾಂಕ್ ಯು. ಓಹ್, ಸುಶೀಲಾ, ನೋಡ್ದೇನೆ ಪೇಪರು? ಅಯ್ಯಯ್ಯ, ನೀನೆಲ್ಲಿ ನೋಡ್ತೀಯ? 3 ಹೊತ್ತು ಅಡ್ಗೆ ಮನೇಲಿ ಇರ್ತೀಯ, ಟೈಮ್ ಸಿಕ್ಕಿದ್ರೆ ಗಿಡಗಳಿಗೆ ನೀರು ಹಾಕ್ತಿರ್ತೀಯ. ಇನ್ನೇನ್ ಗೊತ್ತಿದೆ ನಿನ್ಗೆ? ನೋಡೆ, ನಮ್ಮ ಅಳಿಯಂದ್ರು ಬೀಗತಿಯಮ್ಮ ಸಮಾಜ ಸೇವೆಗೋಸ್ಕರ ತಮ್ಮ ಜೀವನನೇ ಮುಡುಪಾಗಿಟ್ಟಿದ್ದಾರೆ ಕಣೆ. ಬಾರೆ ಸುಶೀಲಾ, ನೋಡ್ಬಾರೆ. ಕೊಳಗಿರಿನ ಗುಡ್ಸೋದಕ್ಕೆ ಕೈಯಲ್ಲಿ ಪರ್ಕೆ ಹಿಡ್ಕೊಂಡು ಹೋಗ್ತಿದ್ದಾರೆ.
ಇಂಥವ್ರ ಮನೇಲಿ ಜೀವನ ಪರ್ಯಂತ ಕಸ ಉಡ್ಸ್ಕೊಂಡಿದ್ರು ಜನ್ಮ ಸಾರ್ಥಕ ಆಗತ್ತೆ ಅಂತ ನಮ್ಮ ಗೀತೆಗೆ ಅರ್ಥ ಆದ್ರೆ ಸಾಕು. ಏನೇ ಇದು? ಅಲ್ಲಿ ಅವರು ಕೊಳೆಗಿರ್ಲಿ ಕಸ ಗುಡಿಸ್ತಿರೋದು ಗೊತ್ತಾದ ತಕ್ಷಣ ನಿನ್ಗೆ ಮನೆ ಅಂಗಳದ ಕಸ ಗುಡಿಸ್ಬೇಕು ಅನಿಸ್ತು? ಇಲ್ಲಪ್ಪ, ಪರ್ಕೆನ ನಿಮ್ ಕೈ ಕೊಡೋಣ ಅಂತ. ಯಾಕೋ? ಬೀಗರ ಮನೆಯವರು ಬೀದಿ ಕಸ ಗುಡಿಸ್ತಾ ಇದಾರೆ, ನೀವು ಮನೆ ಅಂಗಳದ ಕಸನಾದ್ರೂ ಗುಡಿಸ್ಲಿ ಅಂತ. ನಾನಾ? ನಾನ್ ಗಂಡಸಾಗಿ ಪರ್ಕೆ ಹಿಡಿಯೋದಾ? ಈಗ ನಿಮ್ ಅಳಿಯಂದ್ರ ಮಾಡ್ತಿರೋದು ಇದೇ ಕೆಲ್ಸಾನೇ ಅಲ್ವಾ ರೀ? ಇದು ಸಮಾಜ ಸೇವೆನೆ ಕಣೆ. ಮೀಡಿಯಾ ಮುಂದೆ ಹೀಗೆಲ್ಲ ಪೋಸ್ಟ್ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಪೋಸ್ ಕೊಡೋದನ್ನ ಸಮಾಜ ಸೇವೆ ಅನ್ನಕ್ಕಾಗತ್ತಾ? ಅಂದ್ರೆ ನಿನ್ಗೆ ಬೀಗ್ತಿ ಅಮ್ಮನ ಮೇಲೆ ಅನುಮಾನನಾ? ಅನುಮಾನ ಅಲ್ಲ ರೀ, ಇಷ್ಟು ವರ್ಷ ಇಲ್ದೇ ಇರೋ ಈ ಹೊಸ ಅಭ್ಯಾಸ ಈಗ ಯಾಕೆ ಅಂತ ಕುತೂಹಲ ಅಷ್ಟೆ. ಅದಕ್ಕೆ ಏನ್ ಕಾರಣ ಇರ್ಬೋದು ಅನ್ನೋದು ನಿನ್ನ ಅನುಮಾನನಾ? ಗೀತಾ ಮನೆ ಕಾಲಿಟ್ ಮೇಲೆ ಇವೆಲ್ಲ ಆಗ್ತಾ ಇದೆ ನೋಡಿ. ಅಯ್ಯೋ ದೇವ್ರೆ, ನಿನ್ ಮಗಳು ಐರನ್ ಲೆಗ್ ಅಂತ ನೀನೇ ಒಪ್ಕೊಳ್ತಿದ್ಯೇನೆ? ಏನ್ ಹೇಳ್ತಿದ್ದೀರಾ? ಇನ್ನೇನೆ ಅನ್ಬೇಕು. ನಿನ್ನ ಮಾತಿನ ಅರ್ಥ ಹೇಗಿದೆ ಅಂದ್ರೆ ಗೀತಾ ಅವ್ರ ಮನೆ ಕಾಲಿಟ್ಟ ಮೇಲೆ ಅವರೆಲ್ಲ ಬೀದಿಗೆ ಬಂದ್ರು ಅನ್ನೋ ತರ ಇದೆ. ಹಾಗಾದ್ರೆ ಅವ್ರನ್ನ ಬೀದಿಗೆ ಕಳ್ಸೋದಕ್ಕೆ ಗೀತಾ ಮತ್ತೆ ಅಲ್ಲಿಗೆ ಹೋದ್ಲಾ? ಅದನ್ನ ಯಾಕೆ ಹಾಗೆ ನೋಡ್ತೀರಾ? ನಮ್ ಗೀತಾ ಮನೆ ಕಾಲಿಟ್ ಮೇಲೆ ಅವಳು ಒಳ್ಳೆತನದಿಂದ ಈ ತರ ಕೆಲ್ಸಗಳೆಲ್ಲ ಆಗ್ತಿರ್ಬಹುದು. ಗೀತಾ ಇರೋ ಕಡೆ ಒಳ್ಳೆತನ ಬೆಳೆಯುತ್ತೆ, ಅದಕ್ಕೊಂದು ಬೆಲೆ ಬರುತ್ತೆ. ಅದನ್ನ ಕಲಿದೇ ಇದ್ದವ್ರು ಅಂದ್ರೆ ನೀವೊಬ್ರೆ. ಸುಶೀಲಾ, ಏ ಸುಶೀಲಾ, ನಿಂತ್ಕೊಳೆ. ಏನೇ ಸುಶೀಲಾ, ನಾನ್ ಮಾತಾಡಿದ್ರೆ ನನ್ನ ಮಾತಿಗೆ ತಿರುಗಿ ಮಾತಾಡ್ತೀಯೋ? ಗೀತಾ ಅನ್ನೋ ನಿನ್ನ ಮಗಳು ಬೇಡದಿರೋ ವಿಷಯ ತಗೊಂಡೋಗಿ ಆ ಮನೆಗೆ ಹಾಕಿದ್ರೆ ಆ ಮನೆಯ ಒಳ್ಳೆ ಮನಸ್ಸುಗಳು ಒದಿತವೆ. ಒದಿಯೋದು ನಿನ್ನ ಮಗಳಿಗೆ ಗೊತ್ತೂ ಆಗಲ್ಲ. ಮುಂದೆ ಏನು ಅಪಾಯ ಕಾದಿದ್ಯಾ ಏನೋ ಆ ವೆಂಕಟರಮಣನೇ ಬಲ್ಲ. ಅಮ್ಮ, ಇಲ್ಲೇನಮ್ಮ ಮಾಡ್ತಿದ್ಯಾ? ಇಲ್ಲ ವಿಜಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾನ್ ಇಂಥ ಒಂದು ಬದುಕನ್ನ ಬದುಕದವಳೆ ಅಲ್ಲ. ಅಮ್ಮ, ನೀನು ಹೊರಡಮ್ಮ. ಇನ್ ಸ್ವಲ್ಪ ಹೊತ್ತಲ್ಲಿ ಇಲ್ಲೇನೋ ಆಗುತ್ತೆ. ನೀನ್ ಪಟ್ಟ ಶಿಕ್ಷೆಗೆ ಯಾರಿಗ್ ನೋವಾಗ್ಬೇಕೋ ಅವ್ರಿಗೆ ಸಲ್ಲುತ್ತೆ. ಹೋಗಿ ರೆಸ್ಟ್ ತಗೋ. ಹಾಗಾದ್ರೆ ಆ ಗೀತಾಗೊಂದು ಸರಿಯಾದ ಪಾಠ ಕಲ್ಸಕ್ಕೆ ಅಳಿಮೆಗೆ ತೀರ್ಮಾನ ಮಾಡಾಗಿದೆ ತಂಗೆವ. ಯಾವ ಕಾರಣಕ್ಕೆ ಅದು ಮಿಸ್ ಆಗೋದಿಲ್ಲ. ಸೊ ಯು ಕ್ಯಾನ್ ಗೋ ನೌ, ಟೇಕ್ ರೆಸ್ಟ್, ಹೋಗ್. ಇನ್ನೇನು ಹೋಗಿ ರೆಸ್ಟ್ ತಗೊಳ್ಳೋದನ್ನ? ಆಲ್ರೆಡಿ ಮುಕ್ಕಾಲು ಬೀದಿ ಕಸ ಗುಡ್ಸಾಗಿದೆ. ಮಿಕ್ಕಿದನ್ನ ನಾನ್ ಮಾಡಿ ಮುಗಿಸ್ತೀನಮ್ಮ. ಅರ್ಜೆಂಟಾಗಿ ಬೇರೆ ಸಮಾಜ ಸೇವೆ ಇದೆ ಅಂತ ಪ್ರಶ್ನವ್ರಿಗೆ ಹೇಳಿ ಹೊರಡು. ಆ ಗೀತಾ ಈಗ ಅನುಭವಿಸ್ತಾಳೆ. ಅವಳು ಅನುಭವಿಸ್ತಾಳೆ ಅಂತ ಹೇಳಿ ನೀನು ಕೊಚ್ಚೆಗೆ ಬಿದ್ದೆ. ಈಗ ಇಲ್ಲ, ಖಂಡಿತವಾಗ್ಲೂ ಅಳಿಮೈ ಈ ಸರ್ತಿ ಬೀಳಲ್ಲ ತಂಗೆವ, ಅವಳನ್ನೇ ಬೀಳಿಸ್ತಾನೆ. ನಂಬಿಕೆ ಇಟ್ಟು ನಿನ್ ಮನೆಗೆ ನಡಿ, ಹೋಗ್ ತಂಗೆವ. ಈ ಗಲೀಜನ್ ತಗೊಂಡು ಸ್ನಾನ ಮಾಡೋದಕ್ಕೆ ಮನೆಗೆ ಹೋಗ್ಲಾ? ನೋ ವೇ. ಕ್ಲಬ್ಬಿಗೆ ಹೋಗಿ ಸ್ಪಾನಲ್ಲಿ ಸ್ನಾನ ಮಾಡಿ ಆರಾಮಾಗಿ ರೆಸ್ಟ್ ತಗೊಂಡು ಹೋಗ್ತೀನಿ. ಆ ಕೆಲಸ ಮಾಡಮ್ಮ. ಆ ಗೀತಾಗಿನ 5 ನಿಮಿಷದಲ್ಲಿ ಒಂದು ಗತಿ ಕಾಣಿಸ್ತೀನಿ. ನೋಡು ವಿಜಿ, ಅದ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಸರ್ತಿ ಮಾತ್ರ ಯಾವುದೇ ಕಾರಣಕ್ಕೂ ಚಾನ್ಸ್ ಮಿಸ್ ಆಗ್ಬಾರ್ದು. ಚಾನ್ಸೇ ಇಲ್ಲಮ್ಮ. ಇದರಿಂದ ಅನ್ಭವಿಸೋ ಗತಿನ ನೀನ್ ಎಂಜಾಯ್ ಮಾಡ್ತೀಯ.
ನೋಡ್ತಾ ಇರು. ಗಲೀಜ್ ಕೊಟ್ಟವಳಿಗೆ ಕಾಯ್ತಿರೋದು ನರಕ. ಕಾಲನ ಕರೆ ಹೋಗಾಗಿದೆ ತಂಗಿಯಮ್ಮ. ಅದರ ಪರಿಣಾಮ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ಜಾಗಕ್ಕೆ ಬರೋದಿದೆ. ಅದಕ್ಕಿಂತ ಮುಂಚೆ ಹೋಗ್ ತಂಗಿಯಮ್ಮ. ಸರಿ, ಹಾಗಾದ್ರೆ ಹುಷಾರ್. ಲಕ್ಕಿ, ಹಾ ಟೈಮ್ ಎಷ್ಟಾಯ್ತು ಲಕ್ಕಿ? 9 ಬಾಸ್. ಅನ್ಕಂಡೆ 9. ಅದು ನನ್ನ ಲಕ್ಕಿ ನಂಬರ್. ಇದೇ ಸರಿಯಾದ ಟೈಮ್. ನಾವು ಬಂದಿರೋ ಕೆಲ್ಸಕ್ಕೆ ಗಮನ ಕೊಡೋಣ. ಗುಂಗ್ರು, ಹೋಗ್ ವಿಚಾರಿಸಿ ಎಲ್ಲಿದ್ದಾಳೆ ಅಂತ ತಿಳ್ಕೊಬಂದು ನನ್ಗೆ ಹೇಳಿ. ಬಸ, ಇವಳೆ ಅವಳು ನಮ್ ಡೀಲ್ ಕೊಟ್ಟಿರೋದು ಈ ಅಕ್ಕಿ ಮೇಲೆನೆ. ಲಕ್ಕಿ, ಸರಿಯಾಗಿ ಹೇಳ್ತಾ ಇದೀಯಾ? ಬಸ, ಲಕ್ಕಿದು ದಿಕ್ಕು ಯಾವತ್ತಾದ್ರೂ ತಪ್ಪಿದ್ಯಾ ಬಸ್ಸು? ಖಂಡಿತ ಇವಳೆ ಮಂತ್ರಿ ಮನೆ ಸೊಸೆ. ಲಕ್ಕಿ, ನಾನ್ ನಿನ್ನ ತುಂಬಾ ನೆನ್ಕೊಂಡಿದ್ದೀನಿ. ಹುಷಾರ ಕೆಲಸ ಮಾಡಿ ಮುಗಿಸ್ಬೇಕು. ಪ್ರೆಸ್ ಇದೆ, ಕ್ಯಾಮರಾ ಇದೆ. ಅವಳು ಗುಂಪಿಂದ ಹೊರಗಡೆ ಬರೋ ತನಕ ಕಾಯ್ಬೇಕು. ಆಮೇಲೆ ಎತ್ತಾಕೊಂಬರ್ಬೇಕು. ಆಯ್ತು ಬಸ್. ಗುಂಗ್ರು, 10 ಲಕ್ಷ ರೂಪಾಯಿ ಡೀಲ್. ಊರಿಂದ ತಲೆ ಮುಡ್ಸ್ಕೊಂಡು ಬಂದ ತಕ್ಷಣ ಸಿಕ್ಕಿರೋ ಡೀಲು. ಆ ಒಕ್ಕಿ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಅಣ್ಣ, ನಮ್ ಕೆಲ್ಸ ಯಾವತ್ತಾದ್ರೂ ಮಿಸ್ ಆಗಿದ್ದೈತಾ? ಲಕ್ಕಿ ನಮ್ ಜೊತೆಲಿ ಇದ್ದಾನೆ ಅಂದ್ರೆ ಆ ಅಕ್ಕಿ ನಮ್ ಬಲೆಗ್ ಬಿದ್ದಂಗೆನೆ. ನೀವೇನು ಯೋಚನೆ ಮಾಡಬೇಡಿ. ಹೈ ಬರ. ಮಿಕ್ಕಿದ್ದು ನನ್ನ ಮಗ ಮಾಡಿ ಮುಗಿಸ್ತಾನೆ. ಇಲ್ಲಿ ತನಕ ನೀವೆಲ್ಲ ಬಂದು ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮೇಡಮ್, ಲಾಸ್ಟ್ ಪ್ರಶ್ನೆ. ನಿಮ್ಮಂತ ಶ್ರೀಮಂತರಿಗೆ ಇಂಥ ಗಲೀಜ್ ಕಂಡ್ರೆ ಅಸಹ್ಯ ಆಗಲ್ವಾ? ಹಾ, ಬಡವನಾಗ್ಲಿ ಶ್ರೀಮಂತನಾಗ್ಲಿ ಗಲೀಜ್ ಕಂಡ್ರೆ ಅಸಹ್ಯ ಆಗ್ಲೇಬೇಕು. ಅದನ್ನ ಶುದ್ಧ ಮಾಡೋದಕ್ಕೆ ನಾವು ಬಂದಿದೀವಲ್ವಾ. ಬೀದಿ ಕಸ ಕಳಿಬೇಕು, ಮನೆ ಕಸ ತೊಳಿಬೇಕು. ಈಗ ಕೆಲಸ ಆಗ್ತಿದೆ, ಆಗತ್ತೆ. ಮೇಡಮ್, ನಿಮ್ ಕೊನೆ ಮಾತು? ನಾ ಮತ್ತೆ ಹೇಳಿದ್ದೆ, ಒಟ್ನಲ್ಲಿ ಗಲೀಜ್ ತೊಳಿಬೇಕು. ಕೊಳಕುಗ್ ಹೇಗ್ ಜಾತಿ ಇಲ್ವೋ ಹಾಗೆ ಅದನ್ನ ಶುದ್ಧ ಮಾಡೋ ಮನುಷ್ಯರಿಗೂ ಅವ್ರ ಮನ್ಸುಗಳಿಗೂ ಜಾತಿ ಇರಬಾರ್ದು. ಸತ್ಯಮೇವ ಜಯತೆನ ಮಾತಿಗೆ ಸರಿ ಸಮನಾಗಿ ಸ್ವಚ್ಛಮೇವ ಜಯತೆನ ಮಾತು ಬರ್ಬೇಕು. ಯಾರವನು? ಬಲ್ವಾನ್ ಬಯಲು ಸೀಮೆ. ಯಾರಿಗ್ ಗೊತ್ತಾ? ಹತ್ವಾಲ್ ಗುಡಿ ಬಂಡೆ ಹೇಳ್ದ. ಅವ್ನು ನಮ್ ಸ್ಟೇಟ್ ಅವನಲ್ವಂತೂ ಪಕ್ಕ ಸ್ಟೇಟ್ ಅವನಂತೆ. ಅಲ್ಲಿ ಯಾವ್ದೋ ಕ್ರೈಮ್ ಮಾಡಿ ಇಲ್ಲಿ ಬಂದು ತಲೆ ಮರ್ಸ್ಕೊಂಡಿದ್ದಾನಂತೆ. ಲೋ ಸಿಟಿ, ಗೀತಾ ಅನ್ನೋ ಸಣ್ಣ ಮೇಟ್ರಿಗೆ ಅಂತ ಖತರ್ನಾಕ್ ನನ್ನ ಮಕ್ಕಳಿಗೆ ಡೀಲ್ ಕೊಡ್ಬೇಕಾಗಿತ್ತ? ಏಯ್ ಹೋಗ್ಲಿ ಬಿಡು, ಖರಾಬೋ ಖತರ್ನಾಕು. ಒಟ್ನಲ್ಲಿ ನಮ್ಮ ಮ್ಯೂಸಿಕ್ ಗೀತಾ ಕಡೆಯಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು. ಅಷ್ಟು ಈಸಿಯಾಗಿ ಇದನ್ನ ನೋಡಕ್ ಆಗಲ್ಲ ಕಣ್ರೋ. ಮೂಳೆ ಮುರಿಯೋ ಜನನ್ ಬಿಟ್ಟು ಮುದ್ಮಡಿ ಅನ್ನಕ್ಕಾಗುತ್ತಾ? ಇನ್ನ ಗೀತಾಗತಿ ಅಮ್ಮ ನೆನೆಸ್ಕೊಂಡ್ರೆ ಇನ್ನು ಭಯ ಆಗುತ್ತಪ್ಪ. ಅದನ್ನ ಮನ್ಸಲ್ಲಿ ಇಟ್ಕೊಂಡೆ ಅಲ್ವೇನೋ ಪ್ರಾಣ ಗಿಣ ತೆಗಿಬೇಡಿ, ವಿಜಯ್ ಕಾಲ್ ಮಾಡೋರ್ಗು ಕಾಯಿರಿ ಅಂತ ಹೇಳಿರೋದು. ಲೋ ಸಿಟಿ,
ಅವ್ರು ರಾಕ್ಷಸರು ಕಣ್ರೋ. ವಿಜಯ್ ಹೇಳೋ ತನಕ ಕಾಯ್ತಾರ ಅನ್ಕೊಂಡಿದ್ಯಾ? ಊದಿನ ಕಡ್ಡಿ ಹಚ್ಕೊಂಡ್ ಬನ್ನಿ ಅಂದ್ರೆ ಊರೂರೇ ಸುಡೋ ಜನ ಅವರು. ನಮ್ ವಿಜಯ್ ಹೇಳೋಕ್ಕೂ ಮುಂಚೆ ಕತೆಗೆ ಕ್ಲೈಮ್ಯಾಕ್ಸ್ ಕೊಟ್ಟಿರ್ತಾರ ಅವರು. ಏ ಹಾಗೇನ್ ಆಗಲ್ವಾ, ತಗೊಂಡಿರೋ ದುಡ್ಡಿಗೆ ನಿಯತ್ತಾಗಿರ್ತಾರ ಅವ್ರು ಅನ್ಸುತ್ತೆ. ನೀವು ಎಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಾನು ವಿಜಯ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ ವಿಜಯನ ಕಡಿಮೆ ರಾಕ್ಷಸನ. ಇಷ್ಟು ದಿವಸ ಗೀತಾ ಕೊಟ್ಟಿರೋ ಕಾಟಕ್ಕೆ ನಮ್ ವಿಜಯ್ ಒದ್ದಾಡಿ ಬೇಸತ್ ಹೋಗಿದ್ದಾನೆ. ಇವತ್ತು ಅವಳು ಅವನ್ ಬಲೆಯಲ್ಲಿ ಸಿಕ್ಬಿದ್ದಿದ್ದಾಳೆ ಅಂದ್ರೆ ಸುಮ್ನೆ ಬಿಟ್ಬಿಡ್ತಾನ? ಡಿಸೈನ್ ಆಗಿ ಅವಳು ಹಣೆ ಬರ ಬರೀತಾನೆ. ನಮ್ ವಿಜಯ್ ಹೇಳ್ದಂಗ ಅವ್ರು ಮಾಡ್ತಾರೆ. ಒಟ್ನಲ್ಲಿ ಸಿಂಗಲ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಗೀತಾ ಕತೆ ಗೋವಿಂದ. ಮಾಮ ಎಲ್ಲ ಕೆಲಸ ಮುಗೀತು. ಬೇಷ್ ಕಣೋ, ಅಂತೂ ಕೊನೆಗೂ ಹೆಂಡತಿ ಹೇಳಿದ ಕೆಲಸನೆಲ್ಲ ಮಾಡಿ ಮುಗಿಸ್ದೆ. ಮಾಮ ಬಾಯಿ ಮುಚ್ತೀಯಾ? ಇದಕ್ ನೀನ್ ಹೊಗಳ್ಬೇಕಾ? ಮೊದ್ಲು ಆ ಗೀತಾ ಕತೆ ಏನಾಯ್ತು ಕೇಳು. ನೋಡ್ಕೊಂಡು ಬಂದ ಆಯ್ತು ಕಣೋ, ಅವಳೆಲ್ಲೂ ಕಾಣ್ತಿಲ್ಲ. ಅಂದ್ರೆ ಆ ಕಿಡ್ನಾಪರ್ಸ್ ಬಂದು ಗೀತಾ ನೆತ್ತಾಕೊಂಡೋದ್ರ? ಅದು ಗೊತ್ತಿಲ್ಲ, ಆದ್ರೆ ಅವಳೆಲ್ಲೂ ಕಾಣ್ತಿಲ್ಲ. ಮೋಸ್ಟ್ಲಿ ಅಭ್ಯಾಸ ಆಗಿದೆ. $10 ಲಕ್ಷ. ಲಕ್ಕಿ, ಒಳ್ಳೆ ಕೆಲಸ ಮಾಡಿದೀಯಾ. ಮುಂದೇನ್ ಬಾಸು? ಸದ್ಯಕ್ಕೆ ಫೋನ್ ಕೊಡು. ಏನಿದು? ಆಗ್ಲಿಂದ ನಾನು ಗೀತಕ್ಕೆ ಫೋನ್ ಟ್ರೈ ಮಾಡ್ತಾನೆ ಇದೀನಿ. ಮೊದಲು ರಿಂಗ್ ಆಯ್ತು, ಆಮೇಲೆ ನಾಟ್ ರೀಚಬಲ್ ಬಂತು. ಇವಾಗ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಗೀತಾ ಇನ್ನೂ ಆ ಸ್ಲಮ್ ಅಲ್ಲೇ ಇದ್ದಾಳೆ ಅನ್ಸುತ್ತೆ. ಅಲ್ಲಿ ಸಿಗ್ನಲ್ ವೀಕ್ ಇರ್ಬೋದು. ಆದ್ರೆ ಮೊದಲು ರಿಂಗ್ ಆಯ್ತಲ್ಲ. ಈಗ ಬ್ಯಾಟ್ರಿ ಡೌನ್ ಆಗಿರ್ಬೋದಲ್ವಾ? ಬ್ಯಾಟ್ರಿನೇ ಡೌನ್ ಆಗಿದ್ಯೋ ಅಥವಾ ಅವಳೇ ಡೌನ್ ಆಗಿದ್ದಾಳೋ? ಏನೇ ಹೇಳ್ತಿದ್ಯಾ ದಿವ್ಯಾ? ಯಾಕೋ ಏನೋ ನನ್ ತಲೆ ಬೇರೆ ಹೇಳ್ತಿದೆ ಕಣೆ. ಏನೇ? ಪ್ರತಿ ಸತಿನೂ ಓಡೋಕುದ್ರೆ ಗೆದ್ದೆ ಗೆಲ್ಲುತ್ತೆ ಅಂತ ಯಾಕೆ ಅನ್ಕೋಬೇಕು? ಯಾವತ್ತೋ ಒಂದ್ಸತಿ ಅದಕ್ ಸೋಲು ಸಂದರ್ಭ ಕೂಡ ಬರ್ಬೋದಲ್ವಾ? ಅಂದ್ರೆ ಗೀತಾ ವಿಜಿ ಫ್ಯಾಮಿಲಿ ವಿರುದ್ಧ ನಿಂತಿರೋದು ಒಂದ್ ಹೆಣ್ಣು, ಅಲ್ಲಿ ಅವಳೊಬ್ಳೆ. ಆದ್ರೆ ಅವ್ರುಗಳು ಇವಳು ಮಾಡಿದ್ದೆಲ್ಲ ಸಹಿಸ್ಕೊಂಡು ಎಷ್ಟ್ ದಿವ್ಸ ಅಂತ ಇರ್ತಾರ? ಕೌಂಟರ್ ಕೊಟ್ಟಿರ್ತಾರ ಅಂತ್ಯಾ? ಕೊಟ್ಟಿರೋದಕ್ಕೆ ಫೋನ್ ಸ್ವಿಚ್ ಆಫ್ ಆಗಿರೋದು. ಸುಮ್ನೆ ಏನೇನು ಹೇಳ್ಬೇಡ ದಿವ್ಯಾ. ನಮ್ ಫ್ರೆಂಡಿಗೆ ನಾವೇ ಕೆಟ್ಟದ್ ಬಯಸೋದಾ? ನಾವ್ ಬಯಸ್ದೇ ಇದ್ರು ಆ ವಿಜಿ ಸುಮ್ನೆ ಇರ್ತಾನೆ ಅನ್ಕೊಂಡಿದ್ಯಾ? ಬಯಸ್ತಾನ್ ಕಣ. ಕ್ಲಾಸ್ ರೂಮ್ ಅಲ್ಲಿ ಮರ್ಯಾದೆ ಹೋದಾಗ ಸುಮ್ನಿದ್ದ, ಕಾಲೇಜ್ ಆವರಣದಲ್ಲಿ ಮರ್ಯಾದೆ ಹೋದಾಗ ಅಡ್ಜಸ್ಟ್ ಮಾಡ್ಕೊಂಡ. ಈಗ ಸ್ಲಮ್ ಅಲ್ಲಿ ಮರ್ಯಾದೆ ಹೋಗ್ತಿದೆ ಅಂದ್ರೆ ಖಂಡಿತ ಸುಮ್ನೆ ಬಿಡಲ್ಲ. ಇಲ್ಲ, ಹಾಗಾಗಿರೋದಿಲ್ಲ. ಸಿಂಕು ಹೇಳಿದ್ದೆ ಕರೆಕ್ಟು. ಎಲ್ಲೋ ಗೀತಾ ಫೋನ್ ಚಾರ್ಜ್ ಮುಗ್ದಿರ್ಬೇಕು. ನಮ್ ಅನ್ಕೋಲಕ್ಕೆ ನಾವು ಏನ್ ಬೇಕಾದ್ರೂ ಅನ್ಕೋಬಹುದು ಶರಣ್ಯ. ಆದ್ರೆ ವಿಜಯ್ ಅವನ ಅನುಕೂಲಕ್ಕಲ್ಲ, ಅವನ್ಗಾಗಿರೋ ಅವಮಾನಕ್ಕೆ ಏನೋ ಒಂದು ಖಂಡಿತ ಕಚಡ ಕೆಲಸ ಮಾಡಿರ್ತಾನೆ. ಗೀತಾ ಅದ್ರಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಿದೆ. ಹಾಗೇನು ಆಗಿರ್ಬಾರ್ದು. ಗೀತಾ ಕಡೆಯಿಂದ ಫೋನ್ ಬರ್ಬೋದು. ನಾನು ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. The number you're calling is switched off right now. ಏನಾಯ್ತೆ? ಸ್ವಿಚ್ ಆಫ್. ಗೀತಾ ಸ್ವಿಚ್ ಆಫ್ ಅಂದ್ರೆ ವಿಜಯ್ 100% ಖುಷಿಯಾಗಿರ್ತಾನೆ. ಫೋನ್ ರಿಂಗ್ ಆಗ್ತಿದೆ, ಮಾತಾಡು. ಕಿಡ್ನಾಪರ್ಸ್ ಮಾಮ. ಹಲೋ ಬಸ್ಸು, ನಮ್ ಕೆಲ್ಸ ಆಯ್ತು. ಐಟಮ್ ಗಾಡಿಲಿದೆ.
ನನ್ ಕಣ್ಣು ಮುಂದೆನೆ ಕಾರ್ ಡಿಕ್ಕಿಲಿದೆ. ವೆರಿ ಗುಡ್. ತಕ್ಷಣ ಹೊರಡಿ, ಗೋಡೌನ್ ರೀಚ್ ಆಗಿ. ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಇಲ್ಲೆಲ್ಲ ಪ್ರಶ್ನೋರಿದ್ದಾರೆ, ಅವ್ರ ಕಣ್ಣಿಗೆ ಬಿದ್ರೆ ಅಪಾಯ. ಬಸ್ಸು, ನಮ್ಮ ಗಾಡಿ ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ. ಡೋಂಟ್ ವರಿ. ನಮ್ಮ ಮುಂದಿನ ಕೆಲ್ಸ ಏನು ಅಂತ ಹೇಳಿ. ರೀಚ್ ಆದ್ಮೇಲೆ ಫೋನ್ ಮಾಡೋ. ಅಷ್ಟ್ರಲ್ಲಿ ನಾವು ರೀಚ್ ಆಗಿರ್ತೀವಿ. ಆಮೇಲೆ ಆರಾಮಾಗಿ ಮಾತಾಡೋಣ. ಓಕೆ ಬಾಸು. ಬನ್ನಿ, ಗಾಡಿ ಹತ್ತನ. ಕೆಲ್ಸ ಆಯ್ತು ಮಾಮ. ಇಲ್ಲ, ಇನ್ನೊಂದು ಕೆಲಸ ಬಾಕಿದೆ. ಏನು? ಸ್ನಾನ ಮಾಡು, ಸ್ಮೆಲ್ ಹೊಡಿತಾ ಇದೆಯಾ? ನೀನು ಗೋತಾ